I don't think so. No, 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 no. I don't think so. No, 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 no. It's never, ever, 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 ever gonna happen. I don't think so. No, 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 no. I don't think so. No, 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 no. It's never, ever, 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 ever gonna happen. I don't think so. No, 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 no. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಮತ್ತು ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಬನ್ನಿ. ಆ್ಯಂಡ್ ಯಾರಿನ್ನೂ ನನ್ನ ಶಾಪಿಂಗ್ ವ್ಲಾಗ್, ಗೋವಾ ಶಾಪಿಂಗ್ ವ್ಲಾಗ್ ಆ್ಯಂಡ್ ಗೋವಾ ಪಾರ್ಟ್ 1 ಪಾರ್ಟ್ 2 ಯಾರು ನೋಡಿಲ್ಲ, ಪ್ಲೀಸ್ ಹೋಗಿ ಆ ವೀಡಿಯೋಸ್ನ ನೋಡಿ. ಆ್ಯಂಡ್ ನಿಮಗೇನಾದರೂ ಆ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಆ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ಅದರದ್ದು ಬಗ್ಗೆ ಒಂದು ಕಮೆಂಟ್ ಹಾಕಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಬನ್ನಿ, ನಾನಿವತ್ತು ಗೋವಾ ಪಾರ್ಟ್ 3 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರೊಳಗೂ ಕೂಡ ನಿಮ್ಗೆ ಇನ್ಫಾರ್ಮೇಷನ್ ಸಿಗ್ತಾವೆ. ಆ್ಯಂಡ್ ಗೋವಾ ಯಾವ ರೀತಿ ಐತಿ, ಶಾಪಿಂಗ್ ಮೇಯ್ನಾಗಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಶಾಪಿಂಗ್. ಇದು ಬಂದು 3rd ಡೇ ಇತ್ತು. ಫಸ್ಟು ನಾವು ಮಾರ್ನಿಂಗಿಂದ ಈವ್ನಿಂಗ್ ಮಟ್ಟ ಬರೀ ಗೋವಾ ಬೀಚ್ ಒಳಗೆ ಅಡ್ಡಾಡಿದ್ವಿ. ಸೊ ಅದಾದಮೇಲೆ ನಾವು ಶಾಪಿಂಗ್ ಮಾಡ್ಲಿಕ್ಕಂತ ನೈಟ್ ಇಟ್ಕೊಂಡಿದ್ವಿ. ಸೊ ಶಾಪಿಂಗ್ ಮಾಡ್ತಾ ಮಾಡ್ತಾ ನೋಡ್ತಾ ಬನ್ನಿ. ಆ್ಯಂಡ್ ಶಾಪಿಂಗ್ ಕೂಡ ನಾನು ಹೇಳ್ತೀನಿ, ಎಲ್ಲ ಲಾಗರ್ಸ್ ಆ್ಯಂಡ್ ಬಾರ್ಗೇನಿಂಗ್ ಮಾಡಿ ಅಂತಾರೆ. ಬಟ್ ಏನು ಗೊತ್ತಾ, ಗೋವಾದೊಳಗೆ ಬಾರ್ಗೇನಿಂಗ್ ಮಾಡೋಕ್ಕಾಗಲ್ಲ. ಮತ್ತು ಅವ್ರು ಫಿಕ್ಸ್ಡ್ ಪ್ರೈಸ್ ಇಟ್ಕೊಂಡಿರ್ತಾರೆ. ನಾವು ಎಷ್ಟೋ ಬಾರ್ಗೇನಿಂಗ್ ಮಾಡ್ಕೊಳಕ್ಕೆ ಹೋದರೂ ಕೂಡ ಅಷ್ಟೊಂದು ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ತೀನಿ. ಬಟ್ ಕೇಳಿ, 2 ಟೈಮ್ ಕೇಳಿ. ಬಟ್ ನಿಮ್ಗೇನಾದರೂ ಅವರು ಅಷ್ಟೊಂದು ಇದು ಮಾಡಲಿಲ್ಲ ಅಂದ್ರೆ ಸುಮ್ಮನೆ ಅವ್ರು ಹೇಳಿದ ರೇಟಿಗೆ ತೊಗೊಂಡು ಬರೋದು ಬೇಷಿ ಅಂತ ಹೇಳ್ತೀನಿ. ಯಾಕಂದ್ರೆ ನಿಮ್ಗೇನಾದರೂ ಆ ಪ್ರಾಡಕ್ಟ್ ಇಷ್ಟ ಆದರೆ ಪ್ಲೀಸ್ ತೊಗೊಂಡು ಬನ್ನಿ. ಆ್ಯಂಡ್ ಅದು ವರ್ತ್ ಐತಿ ಅಂದರೆ ಅಷ್ಟೇ ತೊಗೊಂಡು ಬರ್ರಿ ಅಂತ ಹೇಳ್ತೀನಿ. ಎಲ್ಲರೂ ಹೇಳ್ತಾರೆ ಲಾಗರ್ಸ್ ಆ ವೀಡಿಯೋಸ್ ಒಳಗೆ ಈ ವಿಡಿಯೋಸ್ ಒಳಗೆ ಬಾರ್ಗೇನಿಂಗ್ ಮಾಡಿ ತೊಗೊಳ್ಳಿ ಅಂತ. ಬಟ್ ಬಾರ್ಗೇನಿಂಗ್ ಮಾಡಿದರೆ ನನಗನ್ಸಿದ ಮಟ್ಟಿಗೆ ಯಾವ ಬಾರ್ಗೇನಿಂಗು ವರ್ಕ್ ಆಗಲ್ಲ ಅಂತ ಅಂದ್ಕೊತೀನಿ. ಆ್ಯಂಡ್ ಬನ್ನಿ, ಬಟ್ ಕ್ಯೂಟ್ ಐಟಮ್ಸ್ ಮತ್ತು ಏನದು ಫ್ರಿಜ್ ಮ್ಯಾಗ್ನೆಟ್ಸ್ ಎಲ್ಲ ಮಸ್ತಿದ್ವು, ಜುವೆಲ್ಸ್ ಅವೆಲ್ಲ. ಮತ್ತು ನನ್ನ ಬ್ಯಾಗ್ ಕೂಡ ನಾನು ತೊಗೊಂಡಿದ್ದು ಗೋವಾದೊಳಗೆ. ಸೊ ಮಸ್ತ್ ಐತಿ ಬ್ಯಾಗ್. ಸೊ ನಾವು ಈವ್ನಿಂಗ್ ಮಟನೂ ಬರೀ ಬೀಚ್ ಒಳಗೆ ಅಡ್ಡಾಡಿ ಆ್ಯಂಡ್ ನೈಟು ಊಟಕ್ಕೆ ಬಂದಿದ್ವಿ. ಫಸ್ಟ್ ಊಟಕ್ಕೆ ಹೋಗೋಕ್ಕಿಂತ ಫಸ್ಟ್ ಒಂದಿಷ್ಟು ಶಾಪಿಂಗ್ ಮಾಡಿದ್ರಾಯಿತು. ಯಾಕಂದರೆ ಲಾಸ್ಟ್ ಡೇ ಗೋವಾ ಅಲ್ವಾ, ಸೊ ಅದಕ್ಕೋಸ್ಕರ. ಆ್ಯಂಡ್ ಶಾಪಿಂಗ್ ಬಂದು ಚೆನ್ನಾಗೇ ಇತ್ತು. ಆ್ಯಂಡ್ ಪ್ರಾಡಕ್ಟ್ಸ್ ಕೂಡ ಚೆನ್ನಾಗೇ ಇದ್ವು, ಕಾಸ್ಟ್ಲಿ ಅನಿಸಿದ್ವು. ಬಟ್ ಏನು ಮಾಡೋಕ್ಕಾಗಲ್ಲ, ಟೂರಿಸ್ಟ್ ಪ್ಲೇಸ್ ಅಲ್ವಾ, ಅವ್ರು ಬಾರ್ಗೇನಿಂಗ್ ಮಾಡಿದ್ರು, ಬಾರ್ಗೇನಿಂಗ್ ಮಾಡೋಂಗಿಲ್ಲ. ಕ್ಯಾಟ್ ಆ್ಯಂಡ್ ಬನ್ನಿ, ನಾವು ಹೇಳ್ತಿದ್ನಲ್ಲ ಯಾವಾಗಲೂ, ನಾವು ಲಾಸ್ಟ್ ಡೇ 1 ನೈಟು ಅಷ್ಟೇ ಊಟಕ್ಕೆ ಅಂತ ಒಂದು ಹೋಟೆಲ್ಗೆ ಹೋಗಿದ್ವಿ ಅಂತ, ಅದೇ ಇದು. ಸೊ ಇದು ಬಂದು ಬಾಗಾ ಬೀಚ್ ಹತ್ರ ಬರುತ್ತೇನೋ, ಇರ್ಬೋದು, ಬಾಗಾ ಬೀಚ್ ಹತ್ರ ಬರುತ್ತಿದ್ದು. ಬಾಗಾ ಅಲ್ಲ, ಅಷ್ಟೊಂದು ನೆನಪಿಲ್ಲ. ಸೊ ಆ ಬೀಚ್ ಹತ್ರ ಬರುತ್ತಾ. ಸೊ ಬೀಚ್ಗೂ ಮತ್ತು ಇದಕ್ಕೂ ಚೆನ್ನಾಗಿತ್ತು. ಅದು ಚೆನ್ನಾಗಿರೋ ಎಕ್ಸ್ಪೀರಿಯೆನ್ಸ್ ಕೂಡ ಆಯಿತು. ಸೊ ಅಲ್ಲಿ ಲೈಟಿಂಗ್ಸು ಮತ್ತು ನೈಟು. ಆ್ಯಂಡ್ ಗೋವಾಕ್ಕೆ ಬಂದರೆ 1 ಡೇ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, 1 ಡೇ ಈ ಥರ ಎಂಜಾಯ್ ಮಾಡಿ ಬರೋದು ಚಲೋ ಅಂತ ಅಂದ್ಕೊತೀನಿ. ನಾನು ಒಂದು ಮಾಕ್ಟೈಲ್ ತೊಗೊಂಡಿದ್ದೆ. ದಿಸ್ ಈಸ್ ಮಾಕ್ಟೈಲ್. ಆ್ಯಂಡ್ ಇದಕ್ಕೆ ಒಂದು 500 ಆಯಿತು. ಸೊ ಕರೆಕ್ಟಾಗಿ ಅಷ್ಟೇ ಪ್ರೈಸು ಅಂತ ನನಗೆ, ಯಾಕಂದರೆ ಭಾಳ ದಿನ ಆಯ್ತಲ್ಲ, ಸೊ ಅದಕ್ಕೋಸ್ಕರ ಅಷ್ಟೊಂದು ಗೊತ್ತಿಲ್ಲ. ಸೊ ಬಂದು ಅದೆಲ್ಲ ಮುಗಿಸ್ಕೊಂಡು, ಸೊ ಇಷ್ಟೆಲ್ಲ ಆಯಿತು. 3 ಡೇಸ್ ಪ್ಲ್ಯಾನು. ಫಸ್ಟ್ ಪರ್ ಡೇ 11,000 ಬಂದು ಒಂದು ಹೋಮ್ ಅಂದರೆ ನಾವು ಉಳ್ಕೊಂಡಿದ್ದಕ್ಕೆ. ಆ್ಯಂಡ್ ಅಲ್ಲಿ ಪ್ರೈಸ್ ಎಷ್ಟಾಯಿತು ಅಂದರೆ ಹೋಟೆಲ್ನಾಗ 5,000 ಸಮಥಿಂಗ್ ಆಯಿತು. ಸೊ ಏನೂ ಇಲ್ಲ, ಬರೀ ಒಂದು 2 ನಾನ್ ವೆಜ್ಜು ಅಂದರೆ ಬಿರಿಯಾನಿ ಆ್ಯಂಡ್ ವೆಜ್ ಬಿರಿಯಾನಿ, ಒಂದು ಮಾಕ್ಟೈಲು, ಒಂದಲ್ಲ 2 ಮಾಕ್ಟೈಲು, 2 ಜ್ಯೂಸಸ್. ಸೊ ಇಷ್ಟು ತೊಗೊಂಡಿದ್ವಿ. ಅದಕ್ಕೆ 5,000 ಸಮಥಿಂಗ್ ಬಿಲ್ ಆಯಿತು. ಸೊ ಓವರಾಲ್ ಗೋವಾ ಹೇಳಬೇಕಂದ್ರೆ ಮಸ್ತ್ ಅಂದರೆ ಮಸ್ತ್ ಎಕ್ಸ್ಪೀರಿಯೆನ್ಸು. ಸೊ ಒಮ್ಮೆ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಸೊ ಈ ಇನ್ಫಾರ್ಮೇಷನ್ ಎಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಏನು ಅನ್ನಿಸ್ತು ಅನ್ನೋದನ್ನು. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ.
ಆ್ಯಂಡ್ ಒನ್ ಥಿಂಗ್ ಏನಂದ್ರೆ ನಾನು ಎಲ್ಲದಕ್ಕೂ ಪ್ರೈಸ್ ಮೆನ್ಷನ್ ಮಾಡ್ತಾ ಇರೋದು ಅಲ್ಲೆಲ್ಲ ಹೇಳ್ತಾ ಇರೋದು ನಮ್ಮದೇನೋ ಒಂದು ಇದ್ರದ್ದು ಸಲುವಾಗೆಲ್ಲ ಯಾರು ಹೋಗ್ತಿದ್ದೀರಲ್ಲ, ಯಾಕಂದರೆ ಎಷ್ಟೋ ಲಾಗರ್ಸ್ ಮತ್ತು ವೀಡಿಯೋಸ್ ಒಳಗೆ ನೋಡ್ತೀನಲ್ಲ, ಯಾರೂ ಹೇಳಿರಲ್ಲ ಎಷ್ಟು ಪ್ರೈಸ್ ಆಗ್ತೈತಿ, ಎಷ್ಟು ಇದು ಆಗ್ತೈತಿ ಅಂತ. ಸೊ ನಮಗೊಂದು ಅಂದಾಜೊಳಗೆ ಇರ್ತೀವಿ, ಕಡಿಮೆ ಆಗ್ಬೋದು ಮತ್ತು ಇದು ಆಗ್ಬೋದು ಅಂತ. ಬಟ್ ಹಾಗೇನೂ ಇಲ್ಲ. ಸೊ ಅದ್ರ ಸಲುವಾಗಿ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಪ್ರೈಸ್ ಮೆನ್ಷನ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊತೀನಿ. ನಮ್ಮ ಶಾಪಿಂಗ್ ಕೂಡ ಭರ್ಜರಿಯಾಗೆ ಆಯಿತು. ಸೊ ಇವೆಲ್ಲ ಪ್ರಾಡಕ್ಟ್ಸು ಕೂಡ ತೊಗೊಂಡ್ವಿ. ಒಂಥರ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.